ಇವರೊಬ್ಬರು ಅಧಿಕೃತವಾದಂತಹ ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯ. ಈ ಮಂಡಳಿಯ ಸದಸ್ಯ ಆದ ನಂತರ, ಆ ಕಾರ್ಡನ್ನು ಪಡೆದ ನಂತರ ಅವರಿಗೇನಾದರೂ ಆಕ್ಸಿಡೆಂಟ್ಗಳಾದರೆ ಒಂದು 2 ಲಕ್ಷ ರೂಪಾಯಿ ಪರಿಹಾರ ರೂಪದಲ್ಲಿ ಮೊತ್ತ ಸಿಗಬೇಕು. ಜೊತೆಗೆ ಅವರಿಗೆ ರಿಟೈರ್ಡ್ನ ನಂತರ ಅವರಿಗೆ ಆ ನಿವೃತ್ತಿ ವೇತನ ಅನ್ನುವಂಥದ್ದನ್ನು ಕೊಡಬೇಕು ಅನ್ನುವಂಥದ್ದು ನಿಯಮ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈ ನಿಯಮಗಳಿದ್ದರೂ ಕೂಡ ಇವರು ಆಕ್ಸಿಡೆಂಟ್ ಆಗಿ, ಅಂದರೆ ಕಟ್ಟಡದ ಒಂದು ಕೆಲಸ ಮಾಡುವಂತಹ ಸಮಯದಲ್ಲಿ ಮೇಲ್ಭಾಗದಿಂದ ಕೆಳಗೆ ಬಿದ್ದು ಹಾಸಿಗೆ ಹಿಡಿದು ಇದೀಗ 8ನೇ ವರ್ಷ, 2ನೇ ವರ್ಷ, ಅಂದರೆ 2 ವರ್ಷ ಪೂರ್ಣ ಆಗ್ತಾ ಉಂಟು. ಆದರೆ ಇಲ್ಲಿಯ ತನಕವೂ ಕೂಡ ಘನ ಸರ್ಕಾರದ ಕಾರ್ಮಿಕ ಇಲಾಖೆಯ ಕಡೆಯಿಂದ ಯಾವುದೇ ರೀತಿಯಾದಂತಹ ಧನ ಸಹಾಯ ಆಗಲಿ ಅಥವಾ ಇವರಿಗೆ ಒಂದು ರೀತಿಯಾದಂತಹ ಬೂಸ್ಟಪ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ನಾವೀಗ ಇರುವಂತಹದ್ದು ಸೋಮಂತಡ್ಕದ ಶ್ರೀನಿವಾಸ್ ನಾಯಕರವರ ಮನೆಯಲ್ಲಿ. ಶ್ರೀನಿವಾಸ್ ನಾಯಕರೇ, ಹೇಗಾಗಿದ್ದು ಎಂಚಾಯ್ನಿ ಪಲ್ಲೆ ಸ್ಲ್ಯಾಪಡ್ ಲಿಂಟಲ್ ಹಾಕೊಂಡಾಗ ರಟ್ಟದ ಊರ್ನು ಕಲ್ಲು ಬಲ್ಟಿ ಅದು ದಾದೈತೆ ಓಡೇದಾಗದ ನೀರಿಗೆ ಕಾಗದ ಹಾಕು ಫುಲ್ಲು ದಾಲಜ್ಜಿ ದಾಲಜ್ಜಿ ಒಂಥರ ಕುಳ್ಳರ ಮಾತ್ರ ಹಾಕೊಂಡು ಒಂಥರ ಸೈ ಸಪೋರ್ಟ್ ಜಂದ ಹಾಪಜ್ಜಿ ಒಣಸು ಕೈ ಶಂಕೆ ಸ್ವಲ್ಪ ಹಾಕೊಂಡು ಬುಕ್ಕ ದಾಲನ್ ಪರಾಬಜಿ ಇಜ್ಜಿ ಪಡಿಕೆಲ ಪೈಪೆ ಪೈಪುಡೆ ಇತ್ತೆ ಇಲ್ಲಲ್ಲಿ ಏರು ತಗೊಂಡ್ರೆ ತೆನ್ನ ಬಂದು ಬಡಿದಿ ಇತ್ತೆ 2 ವರ್ಷ ಅಂಡು 2 ವರ್ಷ ಅಂಡು ಬೇಲೆ ಒಂದು ಪರಾಪುಜಿ ಆಪುಜಿ ಪರಿಸ್ಥಿತಿ ಇಂಚ ಅಂದು ದಾದ ಒಂದು ಪರ ದಾಯ್ತ ಬಂದ್ಬಿಡಿ ಅಣ್ಣ ದಾಯ್ತ ಫಂಡ್ರೆಲ್ಲ ಆಪುಜಿ ಅದ ಅಷ್ಟುಂಡು ಅಷ್ಟುಂಡು ಆತ ಖರ್ಚು ಮಸ್ತ್ ಮಲ್ತಾರೆ. ಏತ್ ಖರ್ಚು ಮಲ್ತಾರೆ? ಖರ್ಚು ಏತ್ ಮಾಡಿದ್ರೆ ಹೆಂಗೆ ಗೊತ್ತಿಲ್ಲ. ಇದು ಕಾರು ಸುಧಾರ ಖರ್ಚು ಕೊಡ್ತೀರಿ ಏನು ಬೂರು ನಲ್ಪದಾರು ಏನದು ಅರೆ ಆಸ್ಪತ್ರೆ ಖರ್ಚು ಬರೋ ಆರೋಗ್ತಾರೆ ಇಂಚಾಗ ಬರೋ ಇಂಕಲ ಖರ್ಚಿದ್ದಾವೆ. ಅದಕ್ಕಿಂತ ಸೇವದಾಮ ಪೋಯಿ ನಾವು ಭತ್ತನ ಬರೋ ಇಂಕಲ ಬೆತ್ತಾದ ಹೆಂಗೆ ತಿಕ್ಕಿದ್ದೀವಿ. ಇದು ನಿಗ್ಲೆ ಕೊಂಚ ಕಾರ್ಮಿಕರನ್ನ ಕಾರ್ಡ್ ಒಂದು ಕೊಡ್ತಿದ್ದೀರಾ? ಆ ಕಾರ್ಡ್ ಕೊರಿಬೇಕು ದಲಾಯಿಟ್ಟು ಪ್ರಯೋಜನ ಆತಂಡ ಪ್ರಯೋಜನ ಬಂದಾಗ ಇನ್ನು ತಪ್ಪಗ ಲಾಕ್ಡೌನ್ ಅಂತ ಕೆಲವು ಸಾಮಾನು ಕೊಡ್ತಾರೆ. ಅರಿ ಸಾಮಾನು ಬೊಕ್ಕ ಮಾಸ್ಕ್ ಅವು ಮತ್ತು ತಿಕ್ಕಿದ್ದಾನೆ ಅವೇ ಲಾಕ್ಡೌನ್ ದಪ್ಪ ಕಿಟ್ ಒಂಜಿ ನಾಲ್ ಕಿಟ್ಟ ಮಾಸ್ಕ್ ಅವು ಬಿಡ್ದು ಬೆತ್ತಲ ಪ್ರಯೋಜನ ಆತಜಿ ಬೆತ್ತಲ ಆತಜಿ. ಇತ್ತು ಆ ಕಾರ್ಡ್ ಒಂದಲ್ಲ ಇಂಚಿತ್ ನಾಣದಂಡ 2 ಲಕ್ಷ ತಿಕ್ಕೊಂಡುಗೆ ಅಂಚೆಗೆ ಇಂಚೆಗೆ ಬೇರೆ ಪಂತೀರ ಪಂಟ್ಪಣಕ್ಕೆ ಎನ್ನಾತಿ ಜೊಂಕಿಲಟ್ಟು ಅಥವಾ ಬೇಲೆ ಆದ್ಮಾಗ ಇಂಚೆ ಬೋರ್ ನಕ್ಲೆ ತಿಕ್ಕೊಂಡು ಮುಲ್ಪನ ಒಂದು ಎಕ್ಸಿಡೆಂಟ್ ಏನಾಗ ಮತ್ತು ದುಡ್ಡು ತಿಕ್ಕಿದ್ರೆ ಪಂಟ್ಪಣೆಗೆ ಅಂತ ಆತಿ ಕೈತಿ ಮಲ್ಲ ಮಾಹಿತಿ ಹೆಂಗೆ ಗೊತ್ತು ಹಿಂಗೆ ಪಂಡದೆ ಗೊತ್ತಾಗತ್ತೆ. ಓದಿನ ಬಾರ ಅಥವಾ ಅಭ್ಯಾಸ ಇಜ್ಜಿ ಗೊತ್ತಿಜ್ಜಿ ಇದು ಅವು ತಿಕ್ಕೊಂಡು ನೀರೇ ಪಂತೀರ ಇನ್ನು ಮಲ್ಪನಾಗ ಮಲ್ಪನ ಬಂತೀರಿ ಅಲ್ಲಿ ಏತ್ ಕಷ್ಟ ಉಂಟು ಇಲ್ಲ ಕಷ್ಟ ಅವರ ಕಷ್ಟನೇ ಕಷ್ಟ ಪುನಃ ಏರು ಮತ್ತೆ ಇಲ್ಲ 2 ಜೋಕ್ಲು ಯಾನು ತಲೆ ಬಿಡುತ್ತೆ ಜೋಕುಲು ಮರಮಲೆ ಜೋಕ್ಲು ಕೊರಿ ಬೇಲೆ ಒಪ್ಪಿ ಕೊರಿ ರಿಕ್ಷಾಡ ಗಾಡಿ ಡಾಯ್ತಾನೆ ತಗೊಂಡಿಪ್ಪೆ ಪರ್ಮನೆಂಟ್ ಓಲಜ್ಜಿ ಕೊರಿ ಸಾರನೆ ಕೆಲಸ ತಗೊಂಡಿಪ್ಪೆ ಮಗಳಿಗೆ ಮದುವೆ ಅದು ಕೊಡ್ತುಂಡು ಇರುತ್ತೆ. ಬೇಲೆನೇ ಮಲ್ತೊಂದಿತ್ತು ಇಲ್ಲೇ ಹೆಂಚಿದ್ದು ದಾಯ ತಗೊಂಡಿರ ಟ್ರೀಟ್ಮೆಂಟ್ ದಾಯಿಗೆ ಆವೊಂದಿಜ್ಜಿ ದಾಯಿಗಿಂದ ಕೊಂಚ ಆಯ್ತು ವಿಷಯ ಗೊತ್ತಿದ್ದೆ ಇಂಚಿನ ತಗೊಂಡ್ರೆ ಒಂಜಿ ಎಕ್ಸೈಜ್ ಪ್ಲೇ ಸ್ವಲ್ಪ ನರತ್ತ ಮತ್ತೊಂದು ಹಾಕೊಂಡು ಅಂದು ಇರ್ತೀರಿ ಅಂಚೆ ಮಲ್ತೊಂದು ಒಳ್ಳೆ ಥರ ಸೇವದಮ್ಮ ಓಡ್ ಜೂಂಡು ಹೋಗಿತ್ತೆ ಇದು ಬುಕ್ಕ ಹೊತ್ತಿನಲ್ಲಿ ಎಕ್ಸೈಜ್ ಮಲ್ತೊಂದು ಇಲ್ಲ ಕೆಲವು ಹೋಯ್ತಲ್ಲ ಸ್ವಲ್ಪ ಡೈಲಿ 1 ಗಂಟೆ 2 ಗಂಟೆ ಮಲ್ತೊಂದು ಒಳ್ಳೆ ಅವು ಒಂತ ಬರ್ತಾ ಕೈ ಬಿತ್ತು ಹೊರಗೆ ಇದು ಹೋಗ್ಬೋದು ಇದು ಹೋಗ್ಬೋದು ಸೇವಾದಾಮ ಪೋಯ್ಕು ಒಂತೆ ರಿಕವರಿ ಆಗ್ತಾರೆ. ಲಕ್ಕದ ಕುಲ್ಲರ ಜಾಂಡಲ್ಲಿ ಪೋಯ್ಕು ಲಕ್ಕದ ಕುಲ್ಲರ ಮತ್ತು ಅಲ್ಪನಾಯ ಇದು ಲಕ್ಕರ ಪೇಜಿ ಲಕ್ಕರ ಪೇಜಿ ಕವಣಸಿಗೆ ಚಮಚೇಡುನರಪುರ ಅಲ್ಪನಾಯ ವ್ಯವಸಾಯ ರಿಂಬು ದಾಲ ಗೊತ್ತೇ 4 ತಿಂಗಳು ಕೈ ಬಿರಲಿ ಮತ್ತು ಕರೆಸೋ 2 ಬಿರಲಿ ಅದು ಮುಲ್ಪಡ್ತಿರ್ತು ಗೊತ್ತಾಗ್ತಿದ್ದಾರೆ. ಕಾರು ಓಲೆ ಗೊತ್ತಾಗಿದೆ ಪಡಿಕೆ ಓಪನ ತೀ ಓಪನ ಓಲೆ ಗೊತ್ತಾಗ್ತದೆ ಈಗ ಗೊತ್ತಾ ಕಾರು ಸ್ವಲ್ಪ ಮುಟ್ಟುಲ್ಲ ಗೊತ್ತಾಗ್ತದೆ ಜಿ ಅಲ್ಪಡ್ದಾಡಿಗೆ ಮೆದ್ಕೊಂಡು ಆತಿ ಗೊತ್ತಾದ ಮಲ್ಲ ಬೇಜಾರ ಗೊತ್ತಾಗ್ತದೆ ನೆದ್ಕೊಂಡು ಒಂಥರ ಕೊಲ್ ಮಾತಾಪಜ್ಜಿ
ಸ್ವಲ್ಪ ಮತ್ತೆ ಒಣಸ ಹೆಂಚ ಚಮಚ ಹೊರತ ಮತ್ತೆ ಒಣಸು ಫುಲ್ ಜಕ್ಕರ ಅಂತ ಬಜ್ಜಿ ಮೊಣ ಜಕ್ಕರ ಬಜ್ಜಿ. ಈಗ ಬಹಳ ಮುಖ್ಯವಾಗಿ ಶ್ರೀನಿವಾಸ್ ನಾಯಕರವರಿಗೆ ಏನಾದರೂ ಒಂದು ಆಗಲೇಬೇಕು. ಯಾಕೆಂತಂದರೆ ಕಾರ್ಮಿಕ ಕಾರ್ಡ್ ಏನಕ್ಕೆ ಉಪ್ಪು ಹಾಕಿ ನೆಕ್ಕೋದಕ್ಕ ಅಂತ ಕೇಳಬೇಕಾಗತ್ತೆ. ಯಾಕೆಂತಂದರೆ ಕಾರ್ಮಿಕ ಕಾರ್ಡನ್ನು ಮಾಡಿದ ನಂತರ ಆ ಕಾರ್ಮಿಕರಿಗೆ ಕಷ್ಟದ ಸಮಯದಲ್ಲಿ ಅವರಿಗೆ 60 ಆಗಿರಲಿ 70 ಆಗಿರಲಿ, ಆದರೆ ಅವರಿಗೆ ಕಷ್ಟದ ಸಮಯದಲ್ಲಿ ಏನಾದರೂ ಹೆಲ್ಪ್ ಆಗಬೇಕು, ಅಥವಾ ಅವರು 60ರ ನಂತರ ಅವರಿಗೆ ಪೆನ್ಷನ್ ಬರುವಂಥದ್ದನ್ನಾದರೂ ಕೊಡುವಂಥ ಆಗಬೇಕು ಅನ್ನುವಂತಹದ್ದು ನಮ್ಮ ಒತ್ತಾಯ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ BAMSನ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಜಯರಾಜ್ ಸಾಲಿಯನ್ ಇದ್ದಾರೆ. ಅವರನ್ನು ಮಾತಾಡಿಸ್ಬೇಕು. ಯಾಕೆಂತಂದರೆ ಈ ನಿಯಮಗಳೇನು, ಯಾಕೆ ಇವರು ಯಾವುದೇ ರೀತಿಯಂಥ ಹಣ ಅಂದರೆ ಇಂತಹದ್ದೊಂದು ದುರ್ಬಲತೆ ಆದರೂ ಕೂಡ ಅವರಿಗೆ ಯಾಕೆ ಹಣ ಕೊಟ್ಟಿಲ್ಲ, ಅಥವಾ ಅವರಿಗೆ ಆ ವಿಮೆ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನು ಕೇಳಬೇಕು. BAMSನ ರಾಜ್ಯ ಕಾರ್ಯದರ್ಶಿ ಜಯರಾಜ್ ಸಾಲಿಯನ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬಾ. ಸರ್, ಈಗ ಯಾವ ಕಾರಣಕ್ಕೆ ಇವರಿಗೆ ಯಾವುದು ಕೂಡ ಸಿಗ್ತಿಲ್ಲ? ಈಗ ನೀವು BAMS ಭಾರತೀಯ ಮಜ್ದೂರ್ ಸಂಘ ಇವ್ರ ಜೊತೆಗೆ ನಿಲ್ತದ? ಯಾವ ರೀತಿಯಾಗಿ ನಿಂತಿದೆ? ಅವರಿಗೇನಾದರೂ ಸಿಗುತ್ತಾ? ನೋಡಿ, ಅವರಿಗೆ ಖಂಡಿತವಾಗಿ ಸಿಗಬೇಕು. ಅವರು ಕಟ್ಟಡ ಕಾರ್ಮಿಕರೇ ಆಗಿದ್ದಾರೆ. ನನ್ನ ಮನೆಯ ಹತ್ತಿರ ಆಗಿರೋದ್ರಿಂದ, ನನ್ನ ಪಕ್ಕದ ಗ್ರಾಮ ಆಗಿರೋದ್ರಿಂದ ಅವರನ್ನು ಭಾರಿ ವರ್ಷಗಳಿಂದ ಬಲ್ಲೆ. ನಾನು ತುಂಬ ವರ್ಷಗಳಿಂದ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡೋದನ್ನು ನಾನು ನೋಡಿದ್ದೇನೆ. ಅವರನ್ನು ಕೊಂಡದ್ದು ಸಹ ನಾನೇ, ಅಂದರೆ ಅವರನ್ನು ರಿಜಿಸ್ಟರ್ ಮಾಡಿಸಿದವನು ಸಹ ನಾನೇ. ಆದರೆ ನನಗೆ ಈಗ ಒಂದು ದುಃಖ ಇದೆ. ಅವರ ಎಲ್ಲ ಪ್ರಯತ್ನಗಳಾದರೂ ನಾನು ಯಾವ ರೀತಿ ಪ್ರಯತ್ನ ಮಾಡಿದೆ ಅಂತ ನಿಮಗೆ ನಾನು ತಿಳಿಸ್ತೇನೆ. ಆರಂಭದಿಂದ ಅವರಿಗೆ ಬಿದ್ದಾಗ ಒಂದು ದಿನ ನಾನೇ ನೇರ ಅವರ ಮನೆಗೆ ಬಂದು ಅವರ ಪಿಂಚಣಿಗೆ ಏನೆಲ್ಲ ಬೇಕು ದಾಖಲಾತಿಗಳನ್ನು ನಾನು ಪಡ್ಕೊಂಡು ಅದನ್ನು ಅರ್ಜಿ ಮಾಡಲಿಕ್ಕೆ ಏನೆಲ್ಲ ತಯಾರಿಗಳು ಬೇಕು ಅದನ್ನೆಲ್ಲ ಸೇವಾಧಾಮಕ್ಕೂ ಹೋಗುವಾಗ ಅವರಿಗೆ ಏನೆಲ್ಲ ತಯಾರಿ ಮಾಡಬೇಕು, ನನಗೇನು ಕೊಡಬೇಕು ಎಲ್ಲ ಅವರಲ್ಲಿ ಹೇಳಿ ನಾನು ಪಡ್ಕೊಂಡೆ. ನಂತರ ಅರ್ಜಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅರ್ಜಿ ಮಾಡುವಾಗ ತೀವ್ರ ಈಗ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಒಂದು ಹೊಸ ಪೋರ್ಟಲ್ ಅವರು ಖರೀದಿ ಮಾಡಿದ್ದಾರೆ. ಆ ತಂತ್ರಾಂಶ ಯಾವತ್ತು ದೋಷವೇ. ಇಂಥ ಕಾರ್ಮಿಕರಿಗೆ ಅದಕ್ಕೆ ಅರ್ಜಿ ಹಾಕಲಿಕ್ಕೆ ಆಗಲಿಲ್ಲ. ಪೋರ್ಟಲ್ ಅಂತ ಹೇಳಿದರೆ ವೆಬ್ಸೈಟ್ ಅವ್ರದ್ದು, ಕಾರ್ಮಿಕ ಇಲಾಖೆದು ಗ್ಲೋಬಲ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಅದು ಹೊಸ ಪೋರ್ಟಲ್ ಅವರೇ ಕೋಟಿಗಟ್ಟಲೆ ಕೊಟ್ಟು ಖರೀದಿಸಿದರು. ಆದರೆ ಯಾವತ್ತೂ ಇಂಥ ಕಾರ್ಮಿಕನಿಗೆ ತುಂಬ ತಾಂತ್ರಿಕ ದೋಷಗಳು ಅದರಿಂದ ಬಂದಿದೆ. ಈಗ ನಾನು ಅವರು ಅರ್ಜಿ ಹಾಕಲಿಕ್ಕೆ ಅವರು 59 ವರ್ಷ ಆಗುವಾಗ ಬಿದ್ದರು. ನಾನು ಸರಿಯಾಗಿ ಗಮನಿಸಿದ್ದೇನೆ, 59 ವರ್ಷ ಆಗುವಾಗ ಬಿದ್ದರು. 1 ವರ್ಷ ಅವರ ಟ್ರೀಟ್ಮೆಂಟ್ ನಡೆದು ಸೇವಾಧಾಮದಲ್ಲಿ 3 ತಿಂಗಳಿದ್ದರು. ಅವರು ಆಸ್ಪತ್ರೆ ಚಿಕಿತ್ಸೆ ಆದಮೇಲೆ 3 ತಿಂಗಳು ಸೇವಾಧಾಮದಲ್ಲಿದ್ದರು. ಸೇವಾಧಾಮದಲ್ಲಿ ರಿಹ್ಯಾಬ್ ಆದ ನಂತರ ಅವರಿಗೆ UDID ಕಾರ್ಡ್, ಅಂದರೆ ಅಂಗವಿಕಲೆ ಗುರುತಿನ ಚೀಟಿ ಅಂತ ಬಂತು. ನಮ್ಮ ಕಾರ್ಮಿಕ ನಿಯಮಗಳು ಏನು ಹೇಳ್ತದೆ ಅಂತ ಹೇಳಿದರೆ, ಅಧಿಕಾರಿಗಳು ಏನು ತಿಳಿಸ್ತಾರೆ ಅಂತ ಹೇಳಿದರೆ, ದುರ್ಬಲತೆ ಪಿಂಚಣಿಯ ಸಂದರ್ಭದಲ್ಲಿ ಅವರು UDID ಕಾರ್ಡ್ ಬಂದ 6 ತಿಂಗಳ ಒಳಗೆ ಅರ್ಜಿ ಸಲ್ಲಿಸಬೇಕು ಅಂತ. ಇವರು 1 ವಾರದಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ. ಕೇವಲ UDID ಕಾರ್ಡ್ ಬಂದು 7 ದಿನದಲ್ಲಿ ನಮ್ಮ ಪ್ರಯತ್ನ ಆಗಿದೆ. ಆದರೆ ಆ ಸಾಫ್ಟ್ವೇರ್ನಲ್ಲಿ ಅರ್ಜಿ ಹಾಕಲಿಕ್ಕೆ ಆಗಲಿಲ್ಲ. ಈ ಸಾಫ್ಟ್ವೇರ್ನ ಸಮಸ್ಯೆ ಉಂಟು ಅಂತ ಹೇಳಿ ಅವರದೇ ಹೆಸರಿನಲ್ಲಿ ಬೋರ್ಡಿಗೆ ನಾವು ಪತ್ರ ಬರೆದಾಗ ಯಾವುದೇ ಸ್ಪಂದನೆ ಸಿಗಲಿಲ್ಲ. ನಂತರ ನಮ್ಮ MLC ಅವರು ಪ್ರತಾಪ್ ಸಿಂಗ್ ನಾಯಕ್ ಅವರಲ್ಲಿ ಇವರ ಸಮಸ್ಯೆಗಳನ್ನು ಹೇಳಿದಾಗ ಅವರೊಂದು ಲೇಬರ್ ಮಿನಿಸ್ಟ್ರಿಗೆ ಪತ್ರ ಬರೆದರು. ಆ ಪತ್ರದ ಮುಖೇನ ಲೇಬರ್ ಮಿನಿಸ್ಟ್ರ್ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಪತ್ರ ಬರೆದರು. ಆ ಪತ್ರಕ್ಕೆ ಒಂದು ವಾಪಸ್ ಪತ್ರ ಬಂತು, ನಿಮಗೆ ಪಿಂಚಣಿಯನ್ನು ಮತ್ತು ಪರಿಹಾರವನ್ನು ಕೊಡಲಿಕ್ಕೆ ಬರುವುದಿಲ್ಲ, ನೀವು ಅದರಲ್ಲಿ ಇದು ಸರಿಯಾದ ಸಮಯಕ್ಕೆ ಅರ್ಜಿ ಹಾಕಬೇಕಿತ್ತು. ಸತ್ಯವಾಗಿ ಹೇಳ್ತೇವೆ, ಅವರ ಕಾರಣ ಅದು ಸರಿಯಾದ್ದಲ್ಲ. ನನಗೆ ಈಗ ಒಂದು 15 ವರ್ಷದ ಕಾರ್ಮಿಕ ಹೋರಾಟದಲ್ಲಿ ತಿಳುವಳಿಕೆ ಇದೆ. ಇದರಲ್ಲಿ ಅವರು ಕೊಟ್ಟ ಕಾರಣ ಮತ್ತು ಇಲಾಖೆಯಲ್ಲಿ ಈಗ ಇರುವ ನಿಯಮ ವಿರುದ್ಧವಾಗಿದೆ. ನಂತರ ನಾವು ನಮ್ಮ ಸೇವಾ ಭಾರತೀಯ ಕನ್ಯಾಡಿಯ ವಿನಾಯಕ್ ಸರ್ ಅವರನ್ನು ಬೆಂಗಳೂರಿಗೆ ಭೇಟಿ ಮಾಡುವಾಗ ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಮೇಡಮ್ ಅಂತಿದ್ದಾರೆ, IAS ಆಫೀಸರ್, ಅವರಿಗೆ ಹೋಗಿ ಇದನ್ನು ರಿಕ್ವೆಸ್ಟ್ ಮಾಡಿದೆವು. ಸರ್, ಮೇಡಮ್, ಇಂಥ ಒಂದು ಕಟ್ಟಡ ಕಾರ್ಮಿಕರಿದ್ದಾರೆ, ಬಿದ್ದಿದ್ದಾರೆ, ಅವರಿಗೆ ಬಹುಶಃ ಕೈ ಬಾಯಿಗೆ ಹೋಗದ ಪರಿಸ್ಥಿತಿ ಇದೆ ಮತ್ತು ಶೌಚ ಕೃತಕ ವಿಧಾನದಿಂದ ಮಾಡಬೇಕು,
ಪರಿಸ್ಥಿತಿ, ಮನೆಯ ಪರಿಸ್ಥಿತಿ ಭಾರಿ ಕಷ್ಟ ಇದೆ. ಅವರ ಒಬ್ಬ ಮಗ ಅವನು ಸಹ ಮೇಸ್ತ್ರಿ ಇದ್ದಾನೆ. ಅವರಿಗೆ ದೊಡ್ಡ ಮಟ್ಟದ ಸಹಾಯ ಆಗ್ತದೆ. ನೀವು 2 ಲಕ್ಷ ಮತ್ತು 2,000 ಪೆನ್ಷನ್ ಅಲ್ಲ, ಇವರಿಗೆ ಜಾಸ್ತಿ, ಇಂಥವರಿಗೆ ಜಾಸ್ತಿ ಕೊಡಬೇಕು. ಕಾರ್ಮಿಕ ಇದರಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಂಥವರಿಗೆ ಜಾಸ್ತಿ ಕೊಡಲಿಕ್ಕೆ. ಆದರೆ ಕಟ್ಟಡ ಕಾರ್ಮಿಕರಲ್ಲಿ ಅಗತ್ಯ ಇಲ್ಲದ ಯೋಜನೆಗಳನ್ನು, ಹೆಲ್ತ್ ಕ್ಯಾಂಪ್ಗಳನ್ನು ಮತ್ತು ಅನವಶ್ಯಕ ಕಿಟ್ಗಳನ್ನು ಇವರು ಕಮಿಷನ್ ಆಸೆಗೋಸ್ಕರ, ಉನ್ನತ ಅಧಿಕಾರಿಗಳ ಒಂದು ಹಣದ ಲಾಲಸೆ ಮತ್ತು ರಾಜಕೀಯ ಪ್ರಚಾರದ ಕಾರಣದಿಂದ ಇಂಥ ಒಂದು ಒಳ್ಳೆ ಕಟ್ಟಡ ಕಾರ್ಮಿಕರ ಒಂದು ಭವಿಷ್ಯದ ಯೋಜನೆಗಳನ್ನು ಇವರು ಹಾಳು ಮಾಡ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ನಾನು ನಿಮಗೆ ಒಬ್ಬರನ್ನು ತೋರಿಸಿಕೊಟ್ಟಿರ್ಬೋದು, ನನಗೆ ತುಂಬ ರಾಜ್ಯದಿಂದ ಬರ್ತದೆ ಇಂಥ ವಿಷಯಗಳು. ಆದರೆ ಇಂಥ ಪ್ರಯತ್ನಗಳು ಮಾಡೋದು ಕಾರ್ಮಿಕರು ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಎಟುಕದ ದ್ರಾಕ್ಷಿ ಹುಳಿ ಅಂತ ಹೇಳಿ ಅವರೇ ಗೊಣಗಿಕೊಂಡು ಬಿಡ್ತಾರೆ. ಇದು ವಾಸ್ತವ ಸಮಸ್ಯೆ. ಕಟ್ಟಡ ಕಾರ್ಮಿಕ ಮಂಡಳಿದ್ದು ಅನೇಕ ಸಮಸ್ಯೆಗಳಿದೆ. ಅದು ಈಗ ವಿಷಯಾಂತರ ಆಗ್ಬೋದು ಅಂತ ನಾನು ಅದನ್ನು ಈಗ ತಗೊಳ್ಳಿಲ್ಲ. ಓಕೆ, ಈಗ ನಿಮ್ಮ ಪ್ರಯತ್ನ ಏನು? ಈಗ ಆಗತ್ತಾ ಅವರಿಗೆ? ಖಂಡಿತ ಆಗಲೇಬೇಕು. ಇಲ್ಲದಿದ್ದರೆ ಅವರ ಪರವಾಗಿ ಈಗಾಗಲೇ ನಾನು ಅವರ ಪರವಾಗಿ 4 ಸಲ ಬೆಂಗಳೂರಿನ ಕಟ್ಟಡ ಕಾರ್ಮಿಕ ಮಂಡಳಿಗೆ ನಾನೇ ಖುದ್ದು ಭೇಟಿ ಮಾಡಿದ್ದೇನೆ. ಒಂದು ಸಲ ನನ್ನ ಸೇವಾಧಾಮದ ಸಂಚಾಲಕರು, ಸ್ಥಾಪಕರು ವಿನಾಯಕ್ ಸರ್ ಅವರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿದ್ದೀನಿ. ನನ್ನ ಪ್ರಯತ್ನಗಳು ಇನ್ನೂ ಸಾಗ್ತಾನೇ ಇರ್ತದೆ. ಅವರು ಏನಾದರೂ ಇನ್ನೊಮ್ಮೆ ನಾವು ಅವರ ಪರಿಸ್ಥಿತಿಯನ್ನು ಎಲ್ಲ ವಿವರಿಸಿ ಒಂದು ಪತ್ರದಲ್ಲಿ, ನೀವು ಏನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ನೀವು ಪತ್ರ ಬರೆದಿದ್ದೀರಿ, ವಿಮರ್ಶೆ ಮಾಡಿ ಅಂತ ಹೇಳಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಆ ರೀತಿ ಭಾರತಿ ಮೇಡಮ್ ಅವರು ಅದನ್ನು ಅವರಿಗೆ ಕೊಡಿಸ್ತೇನೆ, ಅವಾಗ ಕಟ್ಟಡ ಕಾರ್ಮಿಕರಿಗೆ ಹೀಗೆ ಆದರೆ ಖಂಡಿತ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ನನ್ನೊಂದು ಅವರಿಗೆ ವಿನಂತಿ, ಭಾರತಿ ಮೇಡಮ್ಗೆ ಈ ವಿಡಿಯೋ ತಲುಪಿದರೆ ದಯವಿಟ್ಟು ಮೇಡಮ್, ಇಂಥ ಕಟ್ಟಡ ಕಾರ್ಮಿಕರಿಗೆ ಇಂಥ ಸಮಸ್ಯೆಯಲ್ಲಿ ಅವರಿಗೆ ನೀವು ಯಾವುದೇ ಕಾನೂನನ್ನು ಅಪ್ಲೈ ಮಾಡಬೇಡಿ. ಅಲ್ಲಿ ಬೋರ್ಡಲ್ಲಿ ಒಂದು ಮೀಟಿಂಗ್ ತಗೊಂಡ್ರೆ ಮೀಟಿಂಗಲ್ಲಿ ಎಂತೆಂಥ ಕೋಟಿಗಟ್ಟಲೆ ನೀವು ಕ್ಲೈಮ್ ಮಾಡ್ಕೊಳ್ತೀರಿ. ಬೇರೆ ಬೇರೆ ಟೆಂಡರ್ಗಳಿಗೆ ಕ್ಲೈಮ್ ಮಾಡ್ಕೊಳ್ತೀರಿ. ಮೆಡಿಕಲ್ ಕ್ಲೈಮ್ ಅಂತ ಟೆಂಡರ್ ಕ್ಲೈಮ್ ಮಾಡ್ತೀರಿ. ಈಗ ನಿಮ್ಮ ಅವಧಿಯಲ್ಲೇ 800 ಕೋಟಿಗೆ ಮಿಕ್ಕಿ ಟೆಂಡರ್ಗಳು ಆಗಿದೆ. ಅದರಿಂದ ಯಾವ ಕಾರ್ಮಿಕನಿಗೂ ಲಾಭ ಆಗೋದಿಲ್ಲ. ಸತ್ಯವಾಗಿ ಹೇಳ್ತೇನೆ, ನಾನು ಫೀಲ್ಡಲ್ಲಿದ್ದೇನೆ. ಅನೇಕ ಕಾರ್ಮಿಕರ ದುಃಖ ದುಮ್ಮಾನಗಳು ನನ್ನ ಬಳಿ ಇದೆ. ಒಂದು 15ರಷ್ಟು ALC ಕೋರ್ಟಲ್ಲಿ, DLC ಕೋರ್ಟಲ್ಲಿ ಕಾರ್ಮಿಕರದ್ದು ಕೇಸನ್ನು ನಡೆಸ್ತಾ ಇದ್ದೇನೆ. ಅವರೆಲ್ಲ ಭಾವನೆಗಳನ್ನು ನಾನು ನೋಡ್ತೇನೆ. ನೀವು ಕೇವಲ ಕಾನೂನಿನ ಗುಮ್ಮ ಕಾರ್ಮಿಕರಿಗೆ ಬಿಟ್ಟು ಮತ್ತು ಅನವಶ್ಯಕ ಯೋಜನೆಗಳು, ಕಾರ್ಮಿಕರಿಗೆ ಅಗತ್ಯ ಇಲ್ಲದ ಯೋಜನೆಗಳನ್ನು ದಯವಿಟ್ಟು ಕೈಬಿಡಿ. ಇಂಥ ಕಾರ್ಮಿಕರಿಗೆ ನಿಮ್ಮ ಕಾನೂನಿನ ಗುಮ್ಮ ಬಿಟ್ಟು ಅಥವಾ ಕಾನೂನಿನ ಭೂತವನ್ನು ಹೇರುವುದನ್ನು ಬಿಟ್ಟು ಸಹಾಯವನ್ನು ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ನಮ್ಮದು ಕೂಡ ಇದೇ ಮಾತು. ಯಾಕೆಂತಂದರೆ ಹೌದು, ಕಾನೂನಲ್ಲಿ ಇಲ್ವಾ ಅಥವಾ ಇದೆಯೋ ಗೊತ್ತಿಲ್ಲ. ಸರ್ಕಾರ ಇರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು, ಒಮ್ಮೆ ಎತ್ತ ನೋಡಿ ಇವರ ಪರಿಸ್ಥಿತಿಯನ್ನೊಮ್ಮೆ ನೋಡಿ. ಯಾಕೆಂತಂದರೆ ಇಡೀ ಮನೆಯ ಆಧಾರ ಸ್ತಂಭವಾಗಿದ್ದಂತಹ ಶ್ರೀನಿವಾಸ ನಾಯಕರು ಇವತ್ತು ಸಂಪೂರ್ಣವಾಗಿ ಹಾಸಿಗೆಯಲ್ಲಿದ್ದಾರೆ. ಹಾಸಿಗೆಯನ್ನು ಹಿಡಿದು 1 ವರ್ಷ 11 ತಿಂಗಳಾಗಿದೆ. ಇವತ್ತಿಗೂ ಕೂಡ ಅಧಿಕೃತವಾಗಿ ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯನಾಗಿದ್ದರೂ ಕೂಡ 1 ರೂಪಾಯಿ ಕೂಡ ಬಂದಿಲ್ಲ, 1 ರೂಪಾಯಿ ಕೂಡ ಸಿಕ್ಕಿಲ್ಲ. ಹಾಗಾದರೆ ಇವರಿಗೆ ಆ ಕಟ್ಟಡ ಕಾರ್ಮಿಕ ಸಂಘದ ಕಾರ್ಡ್ ಎಂತಕ್ಕೆ, ಅಥವಾ ಕಟ್ಟಡ ಕಾರ್ಮಿಕರ ಸಂಘದ ಅಧಿಕೃತವಾದಂತಹ ಆ ಕಾರ್ಡು ಅಥವಾ ಸದಸ್ಯತನ ಯಾತಕ್ಕೆ? ಅವ್ರಿಗೆ 60 ವರ್ಷ ಆದ್ದು ತಪ್ಪ? ಅವರು 59ನೇ ವರ್ಷಕ್ಕೆ ಬಿದ್ದದ್ದು ತಪ್ಪ? ಅಥವಾ ಅವರು 59 ವರ್ಷ ಆದ ನಂತರ ದಿಕ್ಕು ತೋಚದೆ ಒಂದಷ್ಟು ಸಾಲ ಮೂಲ ಮಾಡಿಕೊಂಡು ಅವರ ಆರೋಗ್ಯವನ್ನು ಅಥವಾ ಅವರ ದೇಹಕ್ಕೆ ಚಿಕಿತ್ಸೆಯನ್ನು ಕಲ್ಪಿಸಿಕೊಂಡು ಅದು ಆಗದೇ ಇದ್ದಾಗ ಅರ್ಜಿ ಸಲ್ಲಿಸಿದ್ದು ಅದು ತಪ್ಪ? ಈಗ ಕಾನೂನಲ್ಲ, ಮಾನವೀಯತೆಯನ್ನು ನೋಡಿಯಾದರೂ ಸರ್ಕಾರ, ಮುಖ್ಯಮಂತ್ರಿಗಳಿರ್ಬೋದು, ಇಲ್ಲಿಯ ಉಸ್ತುವಾರಿ ಸಚಿವರಿರ್ಬೋದು, ನಮ್ಮ ಬೆಳ್ತಂಗಡಿಯ ಸಂಸದರಿರ್ಬೋದು, ಬೆಳ್ತಂಗಡಿಯ ಶಾಸಕರಿರ್ಬೋದು, ಎಲ್ಲರ ಹತ್ರ ಮನವಿ ಇಷ್ಟೇ, ದಯವಿಟ್ಟು ಶ್ರೀನಿವಾಸ ನಾಯಕರಿಗೆ ನೆರವಾಗುವಂಥ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ, ಮಜ್ದೂರು ಸಂಘ ಇರ್ಬೋದು, ಇನ್ಯಾವುದೇ ಕಾರ್ಮಿಕ ಸಂಘಟನೆಗಳಿರ್ಬೋದು, ನೀವು ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಈ ಪ್ರಯತ್ನ ನಿರಂತರವಾಗಿಲ್ಲಿ ಶ್ರೀನಿವಾಸ ನಾಯಕ್ ಅವರಿಗೆ ಅವರು ಅಧಿಕೃತವಾಗಿ ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯರಾಗೋದ್ರಿಂದ ಅವರಿಗೆ ನೆರವಾಗಲೇಬೇಕು ಅಂತ ಮನವಿಯನ್ನು ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ವನಿಷ್ಠತೆಗೆ ದಾಮೋದರ ದಂಡೋಲೆ, ಸುದ್ದಿ ನ್ಯೂಸ್, ಸೋಮಂತರ್ಕ.